ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ಅದಕ್ಕೊಂದು ಒಂದ್ ರೀತಿಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಏನಪ್ಪಾ ಅಂತಂದ್ರೆ ವಾಲೆಗ್ರೋ ಬಯೋಸೈನ್ಸ್ ಅಪ್ರೋಚ್ ನ ಮಾಡ್ಬೇಕು. ಬಯೋಸ್ಕೋಡ್ ಅಪ್ರೋಚ್ ಮಾಡಿದ್ರೆ ಇವೆಲ್ಲವೂ ಸಾಧ್ಯ. ಎಲ್ರಿಗೂ ನಮಸ್ಕಾರ. ಶಿವಕುಮಾರ್ PC. ಇವತ್ತು ನಾವು ಸೇವಂತಿಗೆ ತೋಟದಲ್ಲಿದ್ದೀವಿ. ಎಕ್ಸ್ಪೆಷಲಿ ಸೆಂಟ್ ಎಲ್ಲೋ ವೆರೈಟಿ ಸೆಂಟ್ ಎಲ್ಲೋ ತೋಟದಲ್ಲಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಈಗ ಆಲ್ರೆಡಿ ಇದು ಸ್ಯಾಂಪಲ್ ಕೊಯ್ತಾ ಇದಾರೆ. ಇಂತಿವರೆಗೂ ಇಲ್ಲಿ ಒಂದು ಗಿಡನೂ ವಿಲ್ಟ್ ಬಂದು ಹೋಗಿಲ್ಲ. ಅದಕ್ಕೆ ಏನ್ ರೀಸನ್ ಅಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ತುಂಬಾ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಏನ್ ರೀಸನ್ ಅಂತ ಹೇಳೋದಾದ್ರೆ ಇಲ್ಲಿ ತುಂಬಾ ವಾಲೆಗ್ರೋ ಅಪ್ರೋಚ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಡ್ರಿಪ್ ಅಲ್ಲಿ ನಾಟಿ ಮಾಡಿ ಒಂದು 3-4 ದಿನಕ್ಕೆ ರ್ಯಾಡಿಫಾರಮ್ ಜೊತೆಗೆ ಒಂದು ಫಂಗಿಸೈಡ್ ಥಿಯೋಫಿನೆಟ್ ಮಿಥೈಲ್ ಡ್ರಿಪ್ ಅಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಂದ್ ವಾರ ಆದ ತಕ್ಷಣ ಅವರು ವಿವಾ ಮತ್ತೆ ಐರೋ ಪ್ಲಸ್ ಎಲ್ಲೂ ಡ್ರಿಪ್ ಅಲ್ಲಿ ಕೊಟ್ಟಿದ್ದಾರೆ. ಐರೋ ಪ್ಲಸ್ ಎಲ್ಲೂ ವಿವಾ ಏನ್ ಮಾಡುತ್ತಪ್ಪ ಅಂತಂದ್ರೆ ಫುಡ್ ಹೊಸ ಬೇರ್ನ ಡೆವಲಪ್ ಮಾಡುತ್ತೆ ಮತ್ತೆ ಫುಡ್ ಅಪ್ಟೇಕ್ ಚೆನ್ನಾಗುತ್ತೆ. ನೆಕ್ಸ್ಟ್ ಇವರು ಅದು ಐರೋ ಪ್ಲಸ್ ಎಲ್ಲೂ ಮತ್ತೆ ವಿವಾ ಕೊಟ್ಟ ನೆಕ್ಸ್ಟ್ ಒಂದು ವಾರ 15 ದಿನ ಬಿಟ್ಟು ಕೆಂಡಾಲ್ ರೂಟ್ ಕೊಟ್ಟಿದ್ದಾರೆ. ಕೆಂಡಾಲ್ ರೂಟ್ ವಾಲೆಗ್ರೋತ್ ಕೆಂಡಾಲ್ ರೂಟ್ ಏನಪ್ಪಾ ಯೂಸ್ ಆಗುತ್ತೆ ಅಂದ್ರೆ ಅದ್ರಲ್ಲಿ ಈಗ ನಾವು ವಿಲ್ಟ್ ಬಂದಿದ್ರು ಕೂಡ ಸತ್ತಿರೋ ಸೆಲ್ಸ್ ನ ಮತ್ತೆ ರೀಜುನೇಟ್ ಮಾಡುತ್ತೆ. ಸೊ ಹೊಸ ಸೆಲ್ಸ್ ಬರುತ್ತೆ, ಅದರಿಂದ ಹೊಸ ರೂಟ್ ಬರುತ್ತೆ. ಸೊ ಗಿಡ ಸತ್ತಿದ್ರು ಕಂಪ್ಲೀಟ್ ಡೆತ್ ಆಗ್ಬಿಡಲ್ಲ. ಸೊ ಹೊಸ ಗಿಡವಾಗಿ ಪರಿವರ್ತಿಸುತ್ತೆ. ಮತ್ತೆ ಇವರು ಮೊಗ್ಗು ಸ್ಟೇಜ್ ಅಲ್ಲಿ ಬಂದಾಗ ಬೆನಿಫಿಟ್ PZ ಮತ್ತೆ 5-15-45 ಅದ್ರ ಜೊತೆಗೆ ಒಂದು ಫಂಗಿಸೈಡ್ ಸ್ಪ್ರೇ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬಡ್ ಸ್ಟೇಜ್ ಅಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ಈ ಸ್ಟೇಜ್ ಅಲ್ಲಿ ಬಡ್ ಸ್ಟೇಜ್ ಇರುತ್ತಲ್ಲ, ಈ ಸ್ಟೇಜ್ ಅಲ್ಲಿ ಆಕ್ಟಿವ್ ಸೆಲ್ ಡಿವಿಷನ್ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ನಾವು ಬೆನಿಫಿಟ್ PZ ಸ್ಪ್ರೇ ಮಾಡಿದಾಗ ಸೈಟೋಕೈನೆಸಿಸ್ ಚೆನ್ನಾಗಿ ಆಗ್ತಾ ಇರುತ್ತೆ. ಸೈಟೋಕೈನೆಸಿಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಮೊಗ್ಗು ಸ್ಟೇಜ್ ಅಲ್ಲಿ ಸೈಜ್ ದಪ್ಪ ಬರುತ್ತೆ. ಸೊ ಓವರ್ ಆಲ್ ಫ್ಲವರ್ ಓಪನ್ ಆದಾಗ ಸೈಜ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ಅವರು ಈ ಬಡ್ ಸ್ಟೇಜ್ ಅಲ್ಲಿ 5-15-45 ಪ್ಲಸ್ ಬೆನಿಫಿಟ್ PZ ಮಾಡಿದ್ದಾರೆ. ನೆಕ್ಸ್ಟ್ ಮತ್ತೆ ಅವರು ಇನ್ನೂ ಒಂದ್ಸರಿ ಡ್ರಿಪ್ ಅಲ್ಲಿ ಕೆಂಡಾಲ್ ರೂಟ್ ಬಿಟ್ಟಿದ್ದಾರೆ. ಕೆಂಡಾಲ್ ರೂಟ್ ಈಗ ಸದ್ಯಕ್ಕೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಹಾಕಿರುವಂತಹ ಫಿಜಾರಿಯಂ ವಿಲ್ಟ್ಗೆ ತುಂಬಾ ಎಫೆಕ್ಟಿವ್ ಆಗಿದೆ. ಕೆಂಡಾಲ್ ರೂಟ್ ಜೊತೆಗೆ ನಾವು ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಸೈಡ್, ಫಾರ್ ಎಕ್ಸಾಂಪಲ್ ಕಸುಗೋಮೈಸಿನ್ ಇರ್ಬೋದು, ಕಸುಗೋಮೈಸಿನ್ ಪ್ಲಸ್ COC ಇರುವಂತಹ ಫಂಗಿಸೈಡ್ ನ ಕಾಂಬಿನೇಷನ್ ಮಾಡ್ಕೊಂಡು ಕೆಂಡಾಲ್ ರೂಟ್ ಜೊತೆ ಕೊಟ್ರೆ ಗಿಡ ಅಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ನೋಡ್ಬೋದು, ಇದು ತೋಟ ಪೂರಾ 1 ಎಕರೆ ಇದೆ. 10,000 ನಾರಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ ಒಂದು 10-15 ಗಿಡ ಅದು ಕಳೆನಾಶಕ ಬಿದ್ದು ಹೋಗಿರೋದೇ ಹೊರತು ಕಂಪ್ಲೀಟ್ ಆಗಿ ವಿಲ್ಟ್ ಬಂದು ಯಾವ ಗಿಡನೂ ಸತ್ತಿಲ್ಲ. ಸೊ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂತಂದ್ರೆ ಮಾಡೋದಾದ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ಅದಕ್ಕೊಂದು ರೀತಿಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಏನಪ್ಪಾ ಅಂತಂದ್ರೆ ವಾಲೆಗ್ರೋ ಬಯೋಸೈನ್ಸ್ ಅಪ್ರೋಚ್ ನ ಮಾಡ್ಬೇಕು. ಬಯೋಸ್ಕೋಡ್ ಅಪ್ರೋಚ್ ಮಾಡಿದ್ರೆ ಇವೆಲ್ಲವೂ ಸಾಧ್ಯ. ಥ್ಯಾಂಕ್ ಯು.